ಒಂದು ಉಚಿತ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆಯನ್ನ ಮಾಡುವಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲ ಕೂಡಿದ್ದೇವೆ. ಸದಾ ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯಗಳನ್ನ ಎತ್ತಿ ತೋರಿಸುವಂತಹ ಒಂದು ವಿಶಿಷ್ಟ ಸಂಘಟನೆ ಕಾವೂರು ಕುರೂರು ಮುಸ್ಲಿಂ ಒಕ್ಕೂಟ. ಎಲ್ಲ ಸಮುದಾಯದವರು ಒಂದಾಗಿ ಜೊತೆಗಿರಬೇಕೆನ್ನುವಂತಹ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಸಂಘಟನೆಯನ್ನು ಹುಟ್ಟಿಹಾಕಿ ಅದರ ಮೊದಲ ಪ್ರಯತ್ನವಾಗಿ ಸಾರ್ವಜನಿಕ ವಲಯಕ್ಕೆ ಅತಿ ಅಗತ್ಯವಾದಂತಹ ಇಂದಿನ ಈ ತುರ್ತು ಪರಿಸ್ಥಿತಿಗೆ ಅಗತ್ಯವಾಗುವಂತಹ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆಗೈಯುವಂತಹ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಹಲವು ಮಂದಿ ಉಪಸ್ಥಿತರಿದ್ದಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಜನಾಬ್ ಹುಸೇನ್ ರಿಯಾಜ್ ಅವರು. ಹಾಗೆ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡ್ತಾ ಇದ್ದಾರೆ ಹಾಜಿ ಶೇಖ್ ಗುನ್ನಿ ಅವರು. ದುವಾ ಆಶೀರ್ವಚನೆಯಾಗಿ ನೀಡಿದ್ದಾರೆ ಬಹುಮಾನಿಯಾದಂತಹ ಹಾಫಿಜ್ ಮೊಹಮ್ಮದ್ ಉವೈಶಿ ಇಸ್ಲಾಮಿ ಅವರು. ಖತೀಬರು ಮುಹಿದ್ದೀನ್ ಜುಮಾ ಮಸೀದಿ ಪಂಜುಮ್ಗೆ ಶುಭ ಆಶೀರ್ವಚನ ನೀಡಲಿಕ್ಕೆ ನಮ್ಮೊಂದಿಗೆ ಈಗಾಗಲೇ ಇದ್ದಾರೆ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಕಾಶ್ ಭಟ್ ಅವರು. ಹಾಗೆ ವಂದನೀಯ ವಿಜಯ್ ವಿಠಲ್ ಒಬ್ಬರವರು, ಬಹುಮಾನಿಯಾದಂತಹ ಬಶೀರ್ ಮದನಿ ಅವರು, ಇಲ್ಲಿನ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀಯುತ ಅನಿಲ್ ಕುಮಾರ್ ಅವರು, ಹಾಗೆ ಇನ್ನಿತರ ಹಲವು ಮಾಜಿ ಕಾರ್ಪೊರೇಟರ್ಗಳು ಹಾಗೂ ಸಿಪಿಎಂ ನ ಮುಖಂಡರಾದಂತಹ ದಯಾನಂದ್ ಶೆಟ್ಟಿ ಅವರು ಇವರೆಲ್ಲರನ್ನ ನಮ್ಮ ಅಧ್ಯಕ್ಷರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಅಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಮಸ್ಜಿದ್ ಪಂಜಮಿಗಿರಿದ ಖತೀಬರಾದಂತಹ ಬಹುಮಾನಿಯಾದಂತಹ ಹಾಫಿಜ್ ಮೊಹಮ್ಮದ್ ಉವೈಶಿ ಇಸ್ಲಾಮಿ ಅವರನ್ನ ನಾನು ದುವಾ ಆಶೀರ್ವಚನಕ್ಕೆ ಆಹ್ವಾನಿಸ್ತಾ ಇದ್ದೇನೆ. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا مولانا محمد. اللهم أوصل وبلغ مثل ثواب ما قرأناه من الغيب إلى حضرة النبي سيدنا محمد صلى الله عليه وسلم وإلى حضرات جميع الأنبياء والأولياء والعلماء والشهداء والزهاد والصديقين والصالحين. اللهم بحقهم وبجاههم وبمددهم يسر عسيرنا وسهل أمورنا وقض حوائجنا وعد ديوننا واشف أمراضنا وأمراض مرضانا أمراض الظاهرية والباطنية والجسمانية والروحانية والشيطانية واشفها شفاء تعما لا يغادر سقما ولا ألما. اللهم بارك لنا في تعلمنا وفي تعليمنا وفي تدريسنا وفي أفكارنا وفي أقوالنا وفي حركاتنا وفي سكناتنا وفيما أعطيتنا وفيما تعطينا لا سيما فيما نتوجه إليه بركة تامة كما باركت على عبادك الصالحين. اللهم سلمنا وسلم أهلنا من آفات الدارين وارزقنا سعادات الدارين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد. سبحان ربك رب العزة عما يصفون وسلام على المرسلين والحمد لله رب العالمين. ಬಹುಮಾನಿಯಾದಂತಹ ಹಾಫಿಜ್ ಮೊಹಮ್ಮದ್ ಉವೈಶಿ ಇಸ್ಲಾಮಿ ಅವರಿಗೆ ಧನ್ಯವಾದವನ್ನು ಕೋರುತ್ತಾ ಈಗಾಗಲೇ ಹಲವು ಮಂದಿ ಗಣ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರೆಲ್ಲರನ್ನ ನಲ್ಮೆಯಿಂದ ಪ್ರೀತಿಯ ಸ್ವಾಗತವನ್ನು ಕೋರಲಿಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನಿಸಾರ್ ಅವರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. Hello.
ಶುಭ ಮುಂಜಾನೆಯ ಶುಭ ಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಮಂಗಳೂರು ಇದರ ಸಾರ್ವಜನಿಕ ಸೇವೆಗಾಗಿ ಉಚಿತ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಗೈಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹುಸೇನ್ ರಿಯಾಜ್ ಅಧ್ಯಕ್ಷರು ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂ ಗುಚ್ಛ ನೀಡಿ ಸ್ವಾಗತಿಸಲು ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಉಪಾಧ್ಯಕ್ಷರಾದ ಇಬ್ರಾಹಿಂ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಆಂಬ್ಯುಲೆನ್ಸ್ಗೆ ಗೌರವಾಧ್ಯಕ್ಷರಾದಂತಹ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಹಾಜಿ ಶೇಖುನ್ಯಾಜಿ ಅವರಿಗೆ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟದ ಪರವಾಗಿ ಆರ್ಥಿಕವಾದ ಒಂದು ಸ್ವಾಗತ ಬಯಸ್ತಾ ಇದ್ದೇನೆ. ಇವರನ್ನು ಸ್ವಾಗತಿಸಲು ಇಬ್ರಾಹಿಂ ಕೋಶಾಧಿಕಾರಿ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ದುಆಶೀರ್ವಚನ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಆಫೀಸ್ ಮೊಹಮ್ಮದ್ ವೈಶ್ ಇಶಾಮಿ ಖತೀಬರು ಕೂಲೂರು ಮೊಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಮಂಜುಗೇರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲು ಸಿರಾಜ್ ಕಾವೂರ್ ಇವರನ್ನು ಕೂಡ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಬಹುಮುಖ್ಯ ಅತಿಥಿಯಾದಂತಹ ಶ್ರೀ ಪ್ರಕಾಶ್ ಭಟ್ ಅರ್ಚಕರು ಮಹಾಲಿಂಗೇಶ್ವರ ದೇವಸ್ಥಾನ ಕಾವೂರು ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲು ರಶೀದ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಬಹು ಗಣ್ಯ ಅತಿಥಿಯಾದಂತಹ ವಂದನೀಯ ವಿಜಯ್ ವಿಕ್ಟರ್ ಲೋಬೋ ಧರ್ಮಗುರುಗಳು ಸಂತ ಅಂತೋನಿ ದೇವಾಲಯ ಕೋಲೂರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛ ನೀಡಿ ಬಶೀರ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಗಣ್ಯ ಅತಿಥಿ ಅವರ ಅನುಪಸ್ಥಿತಿಯನ್ನು ಬಯಸುತ್ತಾ ಬಹು ಬಶೀರ್ ಮದನಿ ಮುಖ್ಯೋಪಾಧ್ಯಾಯರು ತಾಜುಲ್ ಉಲಮಾ ಅಕಾಡೆಮಿ ಶಾಂತಿನಗರ ಇವರು ಕೆಲವೇ ಸಮಯದಲ್ಲಿ ನಮ್ಮನ್ನು ಬಂದು ಸೇರಲಿದ್ದಾರೆ. ಇವರಿಗೂ ಕೂಡ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಅವರ ಅನುಪಸ್ಥಿತಿಯನ್ನು ಗೌರವಿಸುತ್ತಾ ಇನಾಯತ್ ಅಲಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಪಂಜುಗೇರ್ ಶ್ರೀ ಅನಿಲ್ ಕುಮಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲು ಫಾರೂಕ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸುಮಂಗಲ ಮಂಗಳೂರು ನಗರ ಪಾಲಿಕೆ ಸದಸ್ಯರು ಕುಂಜತ್ ಬೈ ದಕ್ಷಿಣ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಶರತ್ ಕುಮಾರ್ ಕಾರ್ಪೊರೇಟರ್ ಕುಂಜತ್ ಬೈ ಉತ್ತರ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಲೋಹಿತ್ ಅಮೀನ್ ಕಾರ್ಪೊರೇಟರ್ ಮರಕಡ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಿಯಾಜ್ ಕಡಂಬು ಸೋಷಿಯಲ್ ಡೆಮೋಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ಸದಸ್ಯರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂಗುಚ್ಛ ನೀಡಿ ಗೌರವಿಸಲು ನಿಸಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಶಾನವಾಸ್ ಅಧ್ಯಕ್ಷರು ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಭಾರತೀಯ ಜನತಾ ಪಕ್ಷ ಇವರನ್ನು ಕೂಡ ದಕ್ಷಿಣ ಕನ್ನಡ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ರೆಹಮಾನ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ಇನ್ನೂ ಮುಖ್ಯ ಅತಿಥಿಯಾದಂತಹ ಶ್ರೀ ದಯಾನಂದ ಶೆಟ್ಟಿ ಸಿಪಿಐಎಂ ಮುಖಂಡರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಸ್ವಾಗತಿಸಲು ಹೂಗುಚ್ಚ ಸ್ವಾಗತದ ಹಂಸ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರ ಅತಿಥಿಯಾದಂತಹ ಇಲಿಯಾಸ್ ವಾಮಂಜು, ನ್ಯಾಯವಾದಿ, ಕಾನೂನು ಸಲಹೆಗಾರರು, ಕೂಲೂರ್ಕಾವೂರು ಮುಸ್ಲಿಂ ಒಕ್ಕೂಟ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಸತೀಶ್ ಕಲಿಮಾರ್, ವೈದ್ಯರು, ಕಾವೂರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ರಾಮಚಂದ್ರ ರಾವ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಜೀರ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ರಾಘವೇಂದ್ರ, ನಿರೀಕ್ಷಕರು, ಕಾವೂರು ಪೊಲೀಸ್ ಠಾಣೆ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಅಬ್ಬಾಸ್ ಹಾಜಿ, ಅಧ್ಯಕ್ಷರು, ಕೋಲೂರು ಮೊಹಿಯುದ್ದೀನ್ ಜುಮ್ಮಾ ಮಸ್ಜಿದ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲು ಸಮೀರ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಕೆಸಿ ಅಬ್ದುಲ್ ಖಾದರ್, ಅಧ್ಯಕ್ಷರು, ಸಿದ್ದಿಕ್ ಜುಮ್ಮಾ ಮಸ್ಜಿದ್, ಮರಕಡ, ಕುಜತ್ಬೆ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲು ನೌಷಾದ್ ಅಲಿ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಅಶಾಫಾ ಹಾಜಿ, ಅಧ್ಯಕ್ಷರು, ಮೊಹಿಯುದ್ದೀನ್ ಜುಮ್ಮಾ ಮಸ್ಜಿದ್, ಬೋಂದೇಲ್, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಮುಸ್ತಫಾ ಬೋಂದೇಲ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೂಲೂರ್ಕಾವೂರು ಮುಸ್ಲಿಂ ಒಕ್ಕೂಟ ಇದರ ನಿಕಟಪೂರ್ವ ಅಧ್ಯಕ್ಷರಾದಂತಹ KM ಶರೀಫ್ ಇವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಮುನೀರ್, ಅಧ್ಯಕ್ಷರು, ಮಸ್ಜಿದುಲ್ ಬಿಲಾಲ್, ಮರಕಡ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಸಿರ್ ಮರಕಡ ಇವರೊಂದಿಗೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೂಲೂರ್ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಕೋಶಾಧಿಕಾರಿಯಾದಂತಹ ಸಿ ಇಬ್ರಾಹಿಂ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ರಶೀದ್ ಇವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರನ್ನ ನರ್ಮೆಯಿಂದ ಸ್ವಾಗತವನ್ನ ಬಯಸಿದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತಹ ರಿಯಾಜ್ ಅವರಿಗೂ ಕೂಡ ನಿಸಾರ್ ಅವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನೌಷಾದ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಾವು ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯಗಳನ್ನ ತೊಡಗಿಕೊಂಡಿರುವಂತಹ ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಪ್ರಥಮ ಪ್ರಯತ್ನವಾಗಿ ಸಾರ್ವಜನಿಕ ವಲಯದಲ್ಲಿ ಈ ಭಾಗದ ಭವನ, ಬೋಂದೇಲ್, ಮರಕಡ, ಕುಂಜಪ್ಪೇಲ್ ಪ್ರದೇಶದ ವ್ಯಾಪ್ತಿಯ ಸರ್ವ ಧರ್ಮಗಳ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದವರು, ಅಪಘಾತದಲ್ಲಿ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ, ನಿಧನ ಹೊಂದಲ್ಲಿ ಅಥವಾ ಇನ್ನಿತರ ಸಂದರ್ಭದಲ್ಲಿ ಈ ಒಂದು ಆಂಬ್ಯುಲೆನ್ಸ್ ಅನ್ನು ನಾವು ಸೇವೆಯಾಗಿ ಉಚಿತವಾಗಿ ನೀಡ್ತಾ ಇದ್ದೇವೆ. ಅದನ್ನ ಸರ್ವಧರ್ಮೀಯರಿಗೆ ಕೊಡುತ್ತೇವೆ ಎಂಬುವಂತಹ ಒಂದು ಮಹತ್ತರವಾದಂತಹ ಒಂದು ವಿಷಯ. ಈ ನಿಟ್ಟಿನಲ್ಲಿ ಸಾಧಾರಣ 9 ಲಕ್ಷಕ್ಕೂ ಮಿಕ್ಕಿ ಮತ್ತೆ ಇರುವಂತಹ ಎಲ್ಲ ಸೌಲಭ್ಯಗಳಿರುವಂತಹ ಒಂದು ವಿಶಿಷ್ಟವಾದಂತಹ ಆಂಬ್ಯುಲೆನ್ಸ್ ಈ ಒಂದು ವೇದಿಕೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈಗ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಬಹುಮಾನದಂತಹ ಹಾಫಿಜ್ ಮೊಹಮ್ಮದ್ ಉವೇಶಿ ಇಸ್ಲಾಮಿ ಖತೀಬರು, ಕೂಲೂರು ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಪ್ರಾಸ್ತಾವಿಕ ಮಾತುಗಳಿಗೆ ನಾನು ಆಹ್ವಾನಿಸ್ತೇನೆ. Assalamu alaikum warahmatullahi wabarakatuh. Bismillahirrahmanirrahim.
Alhamdulillahi Rabbil Alameen. Assalatu wassalamu ala ashrafil mursalin wa ala alihi wa sahbihi ajma'in, amma ba'd. ಇಲ್ಲಿ ನೆರೆದಿರುವಂತಹ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಅಧ್ಯಕ್ಷರು ಸಹಿತವಿರುವ ಪದಾಧಿಕಾರಿಗಳು ಹಾಗೂ ಇಲ್ಲಿ ಆಗಮಿಸಿರುವಂತಹ ವಿಶೇಷ ಗಣ್ಯ ವ್ಯಕ್ತಿಗಳು, ಇದನ್ನು ಅದ್ಭುತ ನೋಡ್ತಾ ಇದ್ದೇನೆ. ಕಾರಣ ಆಂಬ್ಯುಲೆನ್ಸ್ ಸೇವೆ ಎಂಬುದು ಈ ಕಾಲದ ಒಂದು ಅತ್ಯಗತ್ಯ ಸೇವೆಯಾಗಿ ಗುರುತಿಸಲ್ಪಡುವಂತಹ ಒಂದು ಸೇವೆಯಾಗಿರುತ್ತದೆ. ಕಾರಣ ಆರಾಮವಾಗಿರುವ ಯಾರು ಕೂಡ ಇದರಲ್ಲಿ ಸಂಚರಿಸುವಂತಿಲ್ಲ. ಕಷ್ಟದಲ್ಲಿರುವ, ನೋವಿನಲ್ಲಿರುವ ತಕ್ಷಣ ಹಾಸ್ಪಿಟಲ್ಗೆ ನಾವು ಮುಟ್ಟಲೇಬೇಕು ಎಂಬ ಬಯಕೆಯಲ್ಲಿರುವ ರೋಗಿಗಳನ್ನು ಅವರ ಸಫಲತೆಗಾಗಿ ಅವರನ್ನು ಅತ್ಯಂತ ವೇಗವಾಗಿ ಆ ಆಸ್ಪತ್ರೆಗೆ ಕರೆದೊಯ್ಯಲು ಇಂತಹ ಸೇವೆಗಳಿಗಾಗಿ ಉಪಯೋಗಿಸಲ್ಪಡುವಂತಹ ಈ ಒಂದು ಸೇವೆ ನಿಜಕ್ಕೂ ಅದೊಂದು ಅತ್ಯಂತ ಅತ್ಯಗತ್ಯವಾದದ್ದು. ಹಾಗೂ ಇದರ ಸೇವೆಗಾಗಿ ಶ್ರಮಿಸಿರುವ ಕೈಗಳನ್ನು ನಾವು ಇಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಕಾರಣ ಹಬೀಬರಾದ ನಬಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಹೇಳಿಕೊಡುತ್ತಿರುವುದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಕೈಗಳು ನಿಜಕ್ಕೂ ಅದಾಗಿರುತ್ತದೆ ಅತ್ಯಂತ ಒಳ್ಳೆಯ ಕೈಗಳು. ಕಾರಣ ಇನ್ನೊಬ್ಬರ ಕಷ್ಟಕ್ಕೆ ಬೇಕಾಗಿ ಸ್ಪಂದಿಸುವಾಗ ಅಲ್ಲಾಹನ ಒಂದು ರಹಮತ್ ನಮಗೆ ಲಭಿಸುತ್ತದೆ. ಇರ್ಹಮು ಮನ್ ಫಿಲ್ ಅರ್ದಿ ಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಲೋಕದಲ್ಲಿರುವ ಜೀವಿಗಳೊಂದಿಗೆ ನೀವು ಕರುಣೆ ತೋರಿರಿ, ಆ ಕರುಣೆ ನೀವು ತೋರಿದರೆ ಪ್ರವಾದಿ ವಚನವನ್ನು ನಾವು ಈ ಸಮಯದಲ್ಲಿ ನೆನಪಿಸ್ತಾ ಇದ್ದೇವೆ. ನಿಜಕ್ಕೂ ಈ ಒಂದು ಸೇವೆ ನಮಗೆ ಎಲ್ಲಾ ರೀತಿಯಲ್ಲೂ ಮಾದರಿಯಾಗಲಿ ಎಂದು ಈ ಒಂದು ಪ್ರತ್ಯೇಕವಾಗಿ ಈ ಗೂಳೂರು ಕಾವೂರು ಮುಸ್ಲಿಂ ಒಕ್ಕೂಟಕ್ಕೆ ಈ ಒಂದು ವಿಷಯದಲ್ಲಿ ಪ್ರತ್ಯೇಕವಾಗಿ ಅವರ ಕಾರ್ಯಗಳನ್ನು ಶ್ಲಾಘಿಸುತ್ತಾ ಇದೊಂದು ಹೇಳಿದಂತೆಯೇ ಪ್ರಥಮವಾದ ಒಂದು ಪ್ರಯತ್ನ, ಇನ್ನು ಹಲವು ಪ್ರಯತ್ನಗಳು ಸೇವೆಯ ರೂಪದಲ್ಲಿ ಈ ನಾಡಿಗೆ ಅಗತ್ಯವಿದೆ, ಆ ರೂಪದಲ್ಲಿ ಬರಲಿ ಎಂದು ಹಾರೈಸುತ್ತಾ ಈ ನನ್ನ ಮಾತನ್ನು ನಾನು ಉಪಸಂಹರಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಆಂಬ್ಯುಲೆನ್ಸ್ಗೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಶೇಖ್ ಹಾಜಿ ಶೇಖುನಿ ಗೌರವಾಧ್ಯಕ್ಷರು ಕಾವೂರು ಗೂಳೂರು ಮುಸ್ಲಿಂ ಒಕ್ಕೂಟ ಇವರ ಜೊತೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರದಕ್ಕೆ ಸಾಕ್ಷಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹುಸೇನ್ ರಿಯಾಜ್ ರವರು ಹಾಗೆ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡುವಂತಹ ಹಾಜಿ ಶೇಖ್ ಗೌರವಾಧ್ಯಕ್ಷರು ಕಾವೂರು ಗೂಳೂರು ಮುಸ್ಲಿಂ ಒಕ್ಕೂಟ, ಅದರ ಜೊತೆಗೆ ವಂದನೀಯ ವಿಜಯ್ ವಿಕ್ಟರ್ ಲೋಬರ್ ಅವರು ಹಾಗೆ ಹಾಫೀಜ್ ಮೊಹಮ್ಮದ್ ಉವೈಶಿ ಅವರು, ಪ್ರಕಾಶ್ ಭಟ್ ಅವರ ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಅನಿಲ್ ಕುಮಾರ್ ಅವರ ಎಲ್ಲ ಒಟ್ಟು ಸೇರುವಿಕೆಯಲ್ಲಿ ಈಗ ಲೋಕಾರ್ಪಣೆ ಆಗ್ತಾ ಇದೆ ಕಾವೂರು ಗೂಳೂರು ಮುಸ್ಲಿಂ ಒಕ್ಕೂಟದ ಈ ಒಂದು ಉಚಿತ ಆಂಬ್ಯುಲೆನ್ಸ್. ಇಲ್ಲಿಂದ ತೆರಳಿದ್ದಾರೆ ಮತ್ತೆ ಸೇರ್ಕೊಳ್ತಾರೆ ಎಂಬಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ಈಗ ಶುಭ ಆಶೀರ್ವಾದನ ಕೈಲಿಕ್ಕೆ ನಾನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವಸ್ಥಾನ ಕಾವೂರು ಇದರ ಅರ್ಚಕರಂತಹ ಪ್ರಕಾಶ್ ಭಟ್ ಅವರಿಗೆ ತಕ್ಕ ಸಮಯಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದೀರಿ. ಇದೀಗ ಶುಭ ಆಶೀರ್ವಚನಕ್ಕಾಗಿ ಶ್ರೀ ಪ್ರಕಾಶ್ ಭಟ್. ವೇದಿಕೆಯಲ್ಲಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಸಭಿಕರಿಗೂ ನಮಸ್ಕಾರ. ನಮ್ಮ ಮುಸ್ಲಿಂ ಒಕ್ಕೂಟದವರು ಸಾರ್ವಜನಿಕ ಸೇವೆಗಾಗಿ ವಿಶೇಷವಾಗಿ ಉಚಿತವಾಗಿ ಆಂಬ್ಯುಲೆನ್ಸನ್ನು ನೀಡಿದ್ದಾರೆ. ಇದೊಂದು ಭಗವಂತನ ಆರಾಧನೆ, ಇದು ಎಲ್ಲರಿಗೂ ಮಾದರಿಯಾಗಿ ಇನ್ನಷ್ಟು ಜನಪರ ಕೆಲಸವನ್ನು ಕೈಗೊಳ್ಳಲು ಭಗವಂತನವರಿಗೆ ಪ್ರೇರೇಪಣೆ ನೀಡಲಿ ಎಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ನಮಗೆ ಇರಬೇಕು ಎಂಬ ಹೊತ್ತಿನಲ್ಲಿ ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಇರುವಂತಹವರು ಸಂತ ಅಂತೋನಿ ದೇವಾಲಯದ ಧರ್ಮಗುರುಗಳಂತಹ ವಂದನೀಯ ವಿಜಯ್ ವಿಕ್ಟರ್ ಲೋಬರ್ ಅವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿರುವ ಎಲ್ಲ ಸಭಿಕರೇ, ಇವತ್ತು ಗೂಳೂರು ಕಾವೂರು ಮುಸ್ಲಿಂ ಒಕ್ಕೂಟದವರು ಒಂದು ಮಾನವೀಯತೆಯ ಕೆಲಸವನ್ನು ಇವತ್ತು ಆರಂಭ ಮಾಡ್ತಿದ್ದೀರಾ. ತುಂಬ ಕೆಲಸ ಹಿಂದೆ ಮಾಡಿದ್ದೀರಾ. ಈಗ ಒಂದು ಹೊಸದೊಂದು ಈ ಕೆಲಸ ಸಾರ್ವಜನಿಕರಾಗಿ ಎಲ್ಲರಿಗೆ ಯಾವುದೇ ಜಾತಿ ಧರ್ಮ ಭೇದ ಮಾಡದೆ ಪ್ರತಿಯೊಬ್ಬರಿಗೂ ಮಾನವೀಯತೆಯ ಒಂದು ಕೆಲಸವನ್ನು ಮಾಡುತ್ತಿರುವಾಗ ನಿಮ್ಗೆಲ್ಲರಿಗೂ ನಾನು ಇವತ್ತು ಮತ್ತೊಂದಾಗಿ ನಿಮಗೆ ಶುಭ ಹಾರೈಸ್ತೇನೆ, ನಿಮಗೆ ಧನ್ಯವಾದ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇದು ನಮಗೆ ಸಿಗುವಂಥ ಒಂದು ಸೇವೆ. ಈ ಸೇವೆಯಿಂದ ಒಂದು ಜೀವ ಉಳಿಸಲು ಸಹಕಾರಿ ಆಗಲಿ. ಅದು ದೇವರು ನಮಗೆ ಕೊಟ್ಟ ಒಂದು ಅವಕಾಶ. ಒಂದು ಜೀವ ಉಳಿಸುವಂಥದ್ದು
ಈ ಆಂಬ್ಯುಲೆನ್ಸ್ ಸೇವೆ ಮೂಲಕ ತುರ್ತು ಚಿಕಿತ್ಸೆ ನೀಡಲು, ತುರ್ತು ಸೇವೆ ನೀಡಲು ಈ ಪರಿಸರ ಜನರಿಗೆ ಇದರಿಂದ ಲಭಿಸಲಿ ಎಂದು ನಾನು ಹಾರೈಸುತ್ತಿರುವಾಗ, ನೀವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಮುಂದೆ ಕೂಡ ಜನರ ಪ್ರವಾದಿಯವರು ಹೇಳಿದಂತೆ ನಾವು ಮಾಡಬೇಕಾದದ್ದು ಪ್ರೀತಿ, ಶಾಂತಿ ಮತ್ತು ನೆಮ್ಮದಿಯನ್ನು ಸಾರುವಂಥ ಕೆಲಸ. ಅದು ಪ್ರತಿನಿತ್ಯ ನಡೆಯಲಿ. ಇವತ್ತು ನೀವು ಪ್ರವಾದಿಯ ಹುಟ್ಟುಹಬ್ಬಲ್ವಾ ಆಚರಿಸುತ್ತಿರುವಾಗ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಇದು ನಿಮ್ಮ ಈ ಹಬ್ಬದ ಶುಭಾಶಯ ಹಾರೈಸಿದ್ದೇನೆ. ಪ್ರವಾದಿಯವರು ಹೇಳಿದಂತೆ ನಮ್ಮ ಜೀವನ ನಡೆಯಲಿ, ಅವರ ನುಡಿಯಂತೆ ನಮ್ಮ ನಡೆ ಯಾವಾಗಲೂ ನಡೆಯಲಿ ಎಂದು ನಾನು ಹಾರೈಸುತ್ತಿರುವಾಗ ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಹಾರೈಕೆಗೆ ನಿಮ್ಮ ಸಹಕಾರ ಸದಾ ನಮಗೆ ಬೇಕೆಂಬ ಹಿನ್ನೆಲೆಯಲ್ಲಿ ವಿಶೇಷವಾದ ಮನವಿಯನ್ನು ನೀಡುತ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಇರುವಂತಹವರು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ನಮ್ಮ ಎಲ್ಲಾ ಚಟುವಟಿಕೆಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ಅನಿಲ್ ಕುಮಾರ್ ಅವರು ಎಲ್ಲ ಹಾರೈಕೆಯ ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಈ ವಿಶೇಷವಾದಂಥ ಕಾರ್ಯಕ್ರಮದ ವೇದಿಕೆಗಳಿರುವಂತೆಲ್ಲ ಗುರುಗಳಿಗೆ, ಅದೇ ರೀತಿ ಹಿರಿಯರಿಗೆ, ಗಣ್ಯರಿಗೆ ಎಲ್ಲರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ಆತ್ಮೀಯರಿಗೂ ವಂದಿಸುತ್ತಾ, ಇವತ್ತು ಇಂಥ ಕಾರ್ಯಕ್ರಮಗಳು ಒಂದು ಸಮಾಜದಿಂದ ಇನ್ನೊಂದು ಎಲ್ಲ ಸಮಾಜಕ್ಕೆ ಕೊಡುವಂಥ ಈ ವೈದ್ಯಕೀಯ ನೆರವು, ಅಂದರೆ ವೈದ್ಯಕೀಯವಾಗಿ ಯಾರ್ಯಾರು ತುರ್ತು ಪರಿಸ್ಥಿತಿಯಲ್ಲಿ ಇಂಥ ಆ್ಯಂಬುಲೆನ್ಸ್ ಸೇವೆಯನ್ನು ಯಾರಿಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡ ವರ್ಗದವರು, ಮಧ್ಯಮ ವರ್ಗದವರಿಗೆ ಈಗ ಈ ದುಬಾರಿ ವೆಚ್ಚದಲ್ಲಿರುವಂಥ ವೈದ್ಯಕೀಯ ಸೇವೆಗಳನ್ನು ಪಡೆಯಲು ತುಂಬ ಕಷ್ಟ ಆದಂಥ ಈ ಸಂದರ್ಭದಲ್ಲಿ ಒಂದು ಅವರಿಗೆ ಆ್ಯಂಬುಲೆನ್ಸ್ ಸೇವೆಯನ್ನು ಒದಗಿಸುವಂಥ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಈ ಸೇವಾ ಕಾರ್ಯ, ಯಾಕಂದರೆ ಇದೊಂದು ದೇವರ ಕಾರ್ಯ, ಭಟ್ರು ಹೇಳಿದಂಗೆ ಈಗ, ಯಾಕಂದರೆ ದೇವರಿಗೆ ಒಂದು ನಾವು ವಿಶೇಷವಾದಂಥ ಒಂದು ಸೇವೆ ಕೊಡುವಂಥ ಒಂದು ಕಾರ್ಯ ಇದೆ. ಯಾಕಂದರೆ ಜನರಿಗೆ, ನಮ್ಮ ಈ ಭಾಗದ ಜನರಿಗೆ ಇಂಥ ಒಂದು ವಿಶೇಷವಾದಂಥ ಸೇವೆಯನ್ನು ಕೊಡುವಂಥ ನಿಮ್ಮ ಈ ಏನು ಆಲೋಚನೆ ಇತ್ತು ಅದು ಬಹಳ ದೊಡ್ಡ ಮಟ್ಟದ ಶ್ಲಾಘನೀಯ. ಯಾಕಂದರೆ ಪ್ರತಿ ವಿಚಾರದಲ್ಲಿ ಕೂಡ ನಾವು ನಮ್ಮ ಸೌಹಾರ್ದತೆಯನ್ನು ಮುಂದಿಟ್ಟುಕೊಂಡು ನೀವು ಎಲ್ಲ ರೀತಿಯ ಕಾರ್ಯಕ್ರಮಗಳು, ಅದು ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ಈ ಭಾಗದಲ್ಲಿ ಅದು ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ನೀವು ಸೇವೆಗಳನ್ನು ಮಾಡ್ತಾ ಮುಸ್ಲಿಂ ಸಮಾಜ ಮುಂದೆ ಸಾಗ್ತಾ ಇದೆ. ಅದೇ ನಾನು ಹೇಳಿದಾಗೆ ಒಂದು ನಿಮ್ಮ ಈ ಮುಸ್ಲಿಂ ಸಮಾಜದಿಂದ ಎಲ್ಲ ಸಮಾಜಕ್ಕೆ ಕೊಡುವಂಥ ಒಂದು ಶಾಂತಿಯುತ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಒಂದು ನಿಮ್ಮ ಉದ್ದೇಶ ಏನಿದೆ ಅದು ಎಲ್ಲ ರೀತಿಯಲ್ಲಿ ಈಡೇರಿಸಲಿ, ಎಲ್ಲರಿಗೂ ಈ ಸೇವೆ ಲಭಿಸುವಂತಾಗಲಿ ಅಂತ ಹೇಳುತ್ತಾ, ನಿಮಗೆ ನಿಮ್ಮ ಅಧ್ಯಕ್ಷರು, ಕೂಳೂರು ಕಾವೂರು ಒಕ್ಕೂಟ ಮುಸ್ಲಿಂ ಒಕ್ಕೂಟ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಈ ವೇದಿಕೆಯ ಮುಖೇನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ಪವಿತ್ರವಾದ ಈದ್ ಮಿಲಾದ್, ನಬಿಯವರ ಜನ್ಮದಿನ, ಈ ಜನ್ಮದಿನದ ಪ್ರಯುಕ್ತ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮುಸ್ಲಿಂ ಒಕ್ಕೂಟದ ವತಿಯಿಂದ ಇವತ್ತು ಲೋಕಾರ್ಪಣೆಗೆ ಇರ್ತಾ ಇರುವಂಥ ಆ್ಯಂಬುಲೆನ್ಸ್ ಸೇವೆಯನ್ನು ಉದ್ಘಾಟಿಸ್ತಾ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆಯೇ ನೆರೆದಿರುವ ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಈದ್ ಮಿಲಾದ್ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಮಾನವ ಧರ್ಮ ಬಹುಮುಖ್ಯವಾದುದು, ಅದಕ್ಕಿಂತ ಶ್ರೇಷ್ಠವಾದುದು ಯಾವುದಿಲ್ಲ ಅನ್ನೋಂಥದ್ದನ್ನು ನಾವೆಲ್ಲ ಧರ್ಮದವರು ಕಂಡುಕೊಂಡಿದ್ದೇವೆ. ಯಾಕೆಂದರೆ ಧರ್ಮಗಳು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಹಾದಿ, ಅದರಲ್ಲಿ ನಾವು ನಡೀತಾ ಇದ್ದೇವೆ. ಒಳ್ಳೆಯತನಕ್ಕಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಹಾದಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಒಂದು ಧರ್ಮದ ಹಾದಿಯನ್ನು ಹಾಕಿಕೊಡಲಾಗಿದೆ. ಆದರೆ ನಾವೆಲ್ಲರೂ ಮನುಷ್ಯರು ಅನ್ನುವಂಥದ್ದನ್ನು ನಾವು ಇವತ್ತು ಮನಗಾಣ್ತಾ ಇದ್ದೇವೆ. ವೈಜ್ಞಾನಿಕ ಲೋಕದಲ್ಲಿ ಒಂದು ಧರ್ಮಗಳ ನಡುವೆ ಯಾವುದೇ ಅಂತರಗಳು ಕಾಣುವುದಿಲ್ಲ. ಮನುಷ್ಯನ ದೇಹ ಮಾತ್ರ ವಿಜ್ಞಾನದ ಎದುರು ಸ್ಥಿರವಾಗಿರ್ತದೆ. ಇವತ್ತು ಒಬ್ಬನ ರಕ್ತವನ್ನು ಇನ್ನೊಬ್ಬರಿಗೆ ಕೊಡ್ಬೋದು, ಒಬ್ಬನ ಕಿಡ್ನಿಯನ್ನು ಇನ್ನೊಂದು ಧರ್ಮದವನಿಗೆ ಕೊಡ್ಬೋದು, ಜೋಡಿಸ್ಬೋದು, ಅಂಗಾಂಗಗಳನ್ನು ಜೋಡಿಸ್ಬೋದು, ಎಲ್ಲೂ ಕೂಡ ಭೇದ ಭಾವಗಳು ಕಾಣುವುದಿಲ್ಲ. ಹೀಗಿರುವಾಗ ನಾವು ಮನುಷ್ಯರಾಗಿ ಬದುಕಬೇಕಾದಂಥ
ಅಗತ್ಯತೆ ಇದೆ. ಧರ್ಮ ಭೇದಗಳ ನಡುವಿನ ಅಂತರಗಳನ್ನು ಕಡಿಮೆ ಮಾಡಬೇಕಾದಂತಹ ನಿಟ್ಟಿನಲ್ಲಿ ಈ ಮಾನವೀಯ ಸೇವೆಯನ್ನು ನೀವು ಏನು ಆರಂಭಿಸಿದಿರಿ, ಆಂಬ್ಯುಲೆನ್ಸ್ ಮುಖಾಂತರ ತುರ್ತು ಒಂದು ಆರೋಗ್ಯಕ್ಕಾಗಿ ನೀವೇನು ಹಾಕಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ, ಇದು ಇನ್ನಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಗ್ಗೆ. ಯಾಕೆಂದರೆ ಯಾವುದೇ ಯೋಜನೆಗಳನ್ನು ಆರಂಭಿಸುವುದು ಸುಲಭ, ಆದರೆ ಅದನ್ನು ನಿರ್ವಹಿಸುವಂಥದ್ದು ತುಂಬ ಕಷ್ಟಕರವಾದ ಕೆಲಸ ಇರ್ತದೆ. ಅದನ್ನು ಯಶಸ್ವಿಯಾಗಿ ನೆರವೇರಿಸುವಂತಾಗಲಿ ಮತ್ತು ಈ ಪ್ರದೇಶದ ಎಲ್ಲ ವಿಭಾಗಕ್ಕೆ ಇದರ ಸೇವೆ ಸಿಗುವಂತಾಗಲಿ ಎನ್ನುವ ಹಾರೈಕೆಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಂತರವಾಗಿ ಹೀಗೆ ಇನ್ನಷ್ಟು ಆಂಬ್ಯುಲೆನ್ಸ್ ಅನ್ನು ತೆಗೆಯುವುದಾಗಲಿ ಎಂಬ ನಿಮ್ಮ ಸಹಕಾರ ಸದ ನಮ್ಮ ಇರಲಿ ಅಂತ ಹೇಳಿಕೊಂಡು ನಿಮ್ಮ ಹಾರೈಕೆಗೆ ವಿಶೇಷವಾದ ಧನ್ಯವಾದವನ್ನು ಕೋರುತ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಖ್ಯಾತ ಜನಪ್ರಿಯ ವೈದ್ಯರಂತಹ ಡಾಕ್ಟರ್ ಸಿದ್ದಿಕ್ ಅಡ್ಡೂರ್ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದ ಸಾಮಾಜಿಕ ಕಳಕಳಿಯ ಈ ಅತ್ಯುತ್ತಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಸರ್ವಧರ್ಮ ಮುಖಂಡರಿಗೂ, ಸರ್ವಧರ್ಮೀಯ ಗುರುಗಳಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಶಾಂತಿದೂತ ಮೊಹಮ್ಮದ್ ಪೈಗಂಬರರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇದೊಂದು ಸಮಾಜಮುಖಿ ಕಾರ್ಯಕ್ರಮದ ಈ ಆಂಬ್ಯುಲೆನ್ಸ್ ಉದ್ಘಾಟನೆಯನ್ನು ಮಾಡಿರುವಂಥ ನೆರವೇರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇದಕ್ಕೆ ಕಾರಣಕರ್ತರಾದ ಈ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮುಖ್ಯವಾದ ವಿಷಯವೆಂದರೆ ಈ ಆಂಬ್ಯುಲೆನ್ಸ್ ಎಂಬುದು ಅದರಲ್ಲಿ ಪ್ರಯಾಣಿಸಲು ಯಾರಿಗೂ ಇಷ್ಟವಿರುವುದಿಲ್ಲ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಇದು ನಮಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಎಂದರೆ ನಮ್ಮ ಜೀವವನ್ನೇ ಉಳಿಸುವಂಥ ಆಪತ್ಬಾಂಧವನಾಗಿ ಕೆಲಸ ಮಾಡುತ್ತದೆ. ಹಾಗೆ ಇದೇ ರೀತಿ ಇವರು ಹೇಳಿದಂತೆ ಆಂಬ್ಯುಲೆನ್ಸ್ ಉದ್ಘಾಟನೆ ಆಯಿತು, ಇದನ್ನು ಸಮಾಜಕ್ಕೆ ಲೋಕಾರ್ಪಣೆ ಆಯಿತು. ಆದರೆ ಒಂದೇ ದಿನದಲ್ಲಿ ಎಲ್ಲ ಮುಗಿದು ಹೋಗುವುದಿಲ್ಲ. ಇದನ್ನು ನಿರಂತರವಾಗಿ ಈಗ ಸರ್ ಹೇಳಿದಂತೆ ಇದರ ನಿರ್ವಹಣೆ ಇನ್ನೂ ಅದರ ಕಷ್ಟಕರವಾಗಿದೆ. ಆದ್ದರಿಂದ ಇದು ನಿರಂತರವಾಗಿ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ. ಆದ್ದರಿಂದ ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡುವಾಗ ಅದು ನಿರಂತರವಾಗಿ ಅದು ಸೇವೆಯಲ್ಲಿರುವುದು ಮುಖ್ಯವಾಗಿರುತ್ತದೆ. ಈ ಕೆಲಸವನ್ನು ಈ ಕಾವೂರು ಮುಸ್ಲಿಂ ಒಕ್ಕೂಟ, ಕಾವೂರು ಕೂಲೂರು ಮುಸ್ಲಿಂ ಒಕ್ಕೂಟ ನಿರಂತರವಾಗಿ ನಡೆಸಿಕೊಂಡು ಬರುವ ಭರವಸೆಯು ಅವರು ಕೊಟ್ಟಿರುವ ಹೀಗೆ ತಾನೇ ಅವರ ಮಾತಿನಿಂದಲೇ ತಿಳಿದು ಬರುತ್ತದೆ. ಆದ್ದರಿಂದ ಇವರ ಸೇವೆಯು ನಿರಂತರವಾಗಿರಲಿ ಮತ್ತು ಇಂತಹ ಸೇವೆ ಸೌಹಾರ್ದತೆಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ ಕಾವೂರು ಮುಸ್ಲಿಂ ಒಕ್ಕೂಟಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಖಂಡಿತವಾಗಿ ನಿಮ್ಮ ಸಹಕಾರ ಇದ್ದರೆ ನಾವು ಇಂತಹ ನಿರಂತರ ಪ್ರಯತ್ನಗಳು ನಡೀತಾ ಇರ್ತವೆ. ನಿಮ್ಮ ಈ ಒಂದು ಆಗಮನಕ್ಕೆ ನಾವು ವಿಶೇಷವಾದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಇಲ್ಲಿಂದ ನಮ್ಮ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಪ್ರಕಾಶ್ ಭಟ್ರು ಅವರು ಹೇಳ್ತಾ ಇದ್ದಾರೆ. ಸರ್, ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಸಿಪಿಐನ ಮುಖಂಡರಾದಂತಹ ರಿಯಾಜ್ ಕಡಂಬೂರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶುಭ ಹಾರೈಸಬೇಕಾಗಿ ಕೇಳಿದರು. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗಣ್ಯರೇ, ನೆರೆದಿರತಕ್ಕಂಥ ಎಲ್ಲ ನನ್ನ ಈ ಊರಿನ ಆತ್ಮೀಯ ನಾಗರಿಕ ಬಂಧುಗಳೇ, ಪ್ರವಾದಿಯ ಜನ್ಮದಿನದ ಶುಭಾಶಯಗಳನ್ನೆಲ್ಲರಿಗೂ ಕೊಡುತ್ತಾ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಸಂದೇಶ ಇದೆ. ಇಬ್ನ್ ಅಬ್ಬಾಸ್ ಅವರು ವರದಿಯನ್ನು ಮಾಡ್ತಾರೆ, ನೀವು ಒಬ್ಬನಿಗೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಉದ್ದೇಶಿಸುವುದಾದರೆ ಅದರಲ್ಲಿ ಅತ್ಯುತ್ತಮವಾದಂತಹ ಉಡುಗೊರೆ ಏನಂತ ಹೇಳಿದ್ರೆ ಅವನಿಗೆ ನೀನು ಆರೋಗ್ಯವನ್ನು ನೀಡುವುದಾಗಿದೆ ಅನ್ನೋದನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಳುಹಿಸಿಕೊಟ್ಟಿರತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಅವರ ಈ ಜನ್ಮದಿನದ ಈ ದಿನದಲ್ಲಿ, ಶುಭ ದಿನದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಉಡುಗೊರೆಯನ್ನ ಒಂದು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂತಹ ಈ ಒಂದು ಕಾರ್ಯ ಏನಿದೆ, ಈ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಈ ಊರಿನ ಕಾವೂರು ಈ ಮುಸ್ಲಿಂ ಒಕ್ಕೂಟದ ಎಲ್ಲ ಬಂಧುಗಳಿಗೆ ನಾನು ಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ವರ್ಷಗಳ ಹಿಂದೆ ಸಮಾಜದಲ್ಲಿ ಈ ವಠಾರದಲ್ಲಿ ಒಂದು ಅಶಾಂತಿಯನ್ನು ಹುಟ್ಟಿಸುವಂತಹ ಪ್ರಯತ್ನ ನಡೆಯಿತು. ಅದೇ ಒಂದು ವಠಾರದಲ್ಲಿ ಸಮಾಜವನ್ನ ಕಟ್ಟುವಂತಹ, ಸೌಹಾರ್ದತೆಯನ್ನ ಬೆಳೆಸುವಂತಹ ಪ್ರಯತ್ನವನ್ನ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಮೂಲಕ ನೀವು ಇವತ್ತು ಮಾಡಿದ್ದೀರಿ. ಖಂಡಿತವಾಗಿಯೂ ಇದು ಒಂದು ಉತ್ತಮ ಬೆಳವಣಿಗೆಯಾಗಿದೆ. ಎಲ್ಲ ಧರ್ಮೀಯ ಗುರುಗಳನ್ನ ಒಗ್ಗೂಡಿಸಿಕೊಂಡು ಈ ರೀತಿಯಾದಂತಹ ಒಂದು ಉತ್ತಮ ಕಾರ್ಯವನ್ನ ಮೆಡಿಕಲ್ ಮಾಫಿಯಾಗಳು ಮೇಲೈಸುತ್ತಿರುವಾಗ, ಜನರಿಗೆ ಇಲ್ಲಿರುವಂತಹ ಮೆಡಿಕಲ್ ಮಾಫಿಯಾದಿಂದಾಗಿ ಇಲ್ಲೆಲ್ಲವೂ ಕೂಡ ಕಮರ್ಷಿಯಲ್ ಆಗುತ್ತಿರುವಾಗ, ಜನರಿಗೆ ಸಮಾಜಮುಖಿಯಾಗಿ ಬಡವರಿಗೆ ಈ ಜಾತಿ ಧರ್ಮ ಭೇದವಿಲ್ಲದೆ ಕಾರ್ಯಚರಿಸುವಂತಹ ನಿಮ್ಮ ಈ ಆಂಬುಲೆನ್ಸ್ ಸೇವೆ ಇದು ಮುಂದುವರಿಯಲಿ, ಯಶಸ್ವಿಯಾಗಿ ಇದು ಮುಂದುವರಿಯಲಿ. ಇತರ ಜಮಾತುಗಳಿಗೂ ಕೂಡ ಇದೊಂದು ಮಾದರಿಯಾಗಲಿ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಕೂಡ ಆರೋಗ್ಯವಂತರಾಗಲಿ, ಎಲ್ಲರನ್ನು ಆ ಸರ್ವಶಕ್ತರು ಆರೋಗ್ಯವಂತರನ್ನಾಗಿ ಮಾಡಲಿ ಅಂತ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ನಾನು ವಿನಮ್ರವಾಗಿ ಅಂತ್ಯವನ್ನು ಹಾಡ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಖಂಡಿತವಾಗಿ ಅಭಿನಂದನೀಯ ಮಾತನ್ನು ಹೇಳಿದ್ರಿ. ಸೌಹಾರ್ದತೆ ಕೊಂಡು ಇದು ಈ ಆಂಬುಲೆನ್ಸ್ ಇನ್ನಷ್ಟು ಬೆಳಗಡೆ ಎಂಬಂತ ಒಂದು ಮಾತನ್ನು ನೀಡಿದ್ದೀರಿ. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಪ್ರಮುಖರಾದಂತಹ ರಿಯಾಜ್ ಖಾನ್ ಅವರಿಗೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಇರುವಂತಹವರು ನಮ್ಮವರೇ ಆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಜನಾಬ್ ಶಾನವಾಜ್. ಕೂಳೂರು ಕಾವು ಮುಸ್ಲಿಂ ಒಕ್ಕೂಟದಿಂದ ಐತಿಹಾಸಿಕ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅನ್ಯಾನ್ಯ ಜವಾಬ್ದಾರಿಯುತ ಪ್ರಮುಖರೇ, ಸೇರಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1499ನೇ ಜನ್ಮದಿನದ ಪ್ರಯುಕ್ತ ಈ ಲೋಕಾರ್ಪಣೆಯಾಗಿದೆ. ಸದ್ಗುಣಗಳು, ಸಚ್ಚಾರಿತ್ರ್ಯ ಏನುಂಟು ತನ್ನ ಸ್ವಂತ ಜೀವನದಲ್ಲಿ ಅಳವಡಿಸಿ ಈ ಸಮಾಜಕ್ಕೆ ಮಾದರಿಯಾದಂಥ ನಮ್ಮ ಪೈಗಂಬರು ಹೇಳಿದಂಥ ಮಾತಾಗಿದೆ. ಇದು ನಿಜ ಜೀವನದಲ್ಲಿ ಅಳವಡಿಸಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ನಮ್ಮ ಮೊಹಮ್ಮದ್ ಮುಸ್ತಫಾರವರು ಅವರ ಹೆಸರಲ್ಲಾಗಿದೆ ಇಂದಿನ ಜನ್ಮದಿನದ ಪ್ರಯುಕ್ತ ಈ ಲೋಕಾರ್ಪಣೆಯಾಗಿದೆ. ಈ ಒಂದು ಆಂಬ್ಯುಲೆನ್ಸ್ ಸರ್ವಧರ್ಮೀಯರಿಗೆ ಸತತ ಸೇವೆಯನ್ನು ಕೊಡಲಿಕ್ಕೆ ನಡೆಯುವಂಥ ಈ ಒಂದು ಕಾರ್ಯಕ್ಕೆ ಶುಭವನ್ನು ಹಾರೈಸಿ ಇಂಥ ಒಂದು ಐತಿಹಾಸಿಕ ಹೆಜ್ಜೆಗೆ ನಾನು ಈ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಿ. ಅವಕಾಶಕ್ಕಾಗಿ ವಂದಿಸ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಖಂಡಿತವಾಗಿಯೂ ಶಾನವಾಜ್ ಅವರು ಸದಾ ನಮ್ಮ ಎಲ್ಲ ಕಾರ್ಯಗಳಿಗೆ, ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವಂತವರು. ಮುಂದೆ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಸಬೇಕೆಂಬಂತಹ ಕರ್ಮೆಯ ವಿನಂತಿಯನ್ನು ಮಾಡುತ್ತಾ ಇದೀಗ ನಮ್ಮ ಜೊತೆ ಇರುವಂತವರು ಮಸ್ಜಿದುಲ್ ಬಿಲಾಲ್ ಮರಕಡ ಇದರ ಅಧ್ಯಕ್ಷರಾದಂತಹ ಜನಾಬ್ ಮುನೀರ್ ಅವರು ಇದರ ಶುಭ ಹಾರೈಕೆ ಮಾತುಗಳಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಇಲ್ಲಿ ಗಣ್ಯ ವ್ಯಕ್ತಿಗಳಿಗೆ, ಅದೇ ರೀತಿ ಆಸೀನರಾದಂಥ ಎಲ್ಲ ಸಭಿಕರಿಗೂ ಸರ್ವಶಕ್ತನಾದ ಅಲ್ಲಾಹನ ಶಾಂತಿ ಕರುಣೆ ಇರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪವಿತ್ರ ಕುರ್ಆನ್ ಸೂರತುಲ್ ಮಾಯಿದಾದಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿ, ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಜೀವವನ್ನು ಉಳಿಸಿದರೆ ಸಂಪೂರ್ಣ ಮನುಷ್ಯ ಕುಲದ ಜೀವವನ್ನು ಉಳಿಸಿದಾಗೆ ಅಂತ ಅಲ್ಲಾಹನ ಕುರ್ಆನ್ನಲ್ಲಿ, ಪವಿತ್ರ ಕುರ್ಆನ್ನಲ್ಲಿ ಏರಿದೆ. ಅದಾಗಿದೆ ಇವತ್ತು ನಡೆಯಬೇಕಾದದ್ದು. ಈ ನಾವು ತಿಳಿದಂತೆ ಕೆಲವು ಕಡೆಯಲ್ಲಿ ಆಂಬುಲೆನ್ಸ್ನ ವ್ಯವಸ್ಥೆ ಇಲ್ಲದೆ ಅದೆಷ್ಟೋ ಜೀವಗಳು ಬಲಿಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಮುಸ್ಲಿಂ ಒಕ್ಕೂಟ ಕಾವೂರು ಕೂಳೂರಿನ ವತಿಯಿಂದ, ಕಾವೂರು ಕೂಳೂರು ಅದೇ ರೀತಿಯ ಪರಿಸರದಲ್ಲಿರುವಂಥ ಎಲ್ಲರಿಗೂ ಒಂದು ಉಚಿತವಾದ ಸೇವೆಯನ್ನು ನೀಡಲು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸರ್ವಶಕ್ತನಾದ ಅಲ್ಲಾಹನು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಂಥ ಎಲ್ಲರಿಗೂ ಅಲ್ಲಾಹನು ಅವರಿಗೆ ಕರುಣಿಸಲಿ, ಅವರಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಮಾತುಕತೆಗೆ ಅವಕಾಶ ಕೊಟ್ಟಂತ ಸಮಿತಿಯವರಿಗೆ ವಂದನೆಗಳನ್ನು ಹೇಳುತ್ತಾ ನಾನು ಈ ಮಾತುಗಳನ್ನು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು ತಮ್ಮ ಶುಭ ಹಾರೈಕೆಗೆ ಮುನೀರ್ ಅವರಿಗೆ. ಇದೀಗ ನಮ್ಮ ಜೊತೆ ಉಪಸ್ಥಿತಿರುವಂತಹವರು, ಒಟ್ಟು ಈ ಕಾವೂರು ಕೂಳೂರು ಮುಸ್ಲಿಂ ಒಕ್ಕೂಟ ಎಂಬಂತಹ ಒಂದು ಸಂಘಟನೆ ಆಗಬೇಕು, ಆ ಸಂಘಟನೆ ಇಂತಹ ಒಂದು ಕಾರ್ಯ ಆಗಬೇಕು, ಒಂದು ಮೊದಲ ಯೋಜನೆಯಾಗಿ ಆಂಬ್ಯುಲೆನ್ಸ್ ಅನ್ನ ನಾವು ಸಾರ್ವಜನಿಕ ವಲಯಕ್ಕೆ ನೀಡಬೇಕೆಂಬಂತಹ ಒಂದು ನಿಟ್ಟಿನಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಿದಂತವರು ನಮ್ಮ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪ್ರತಿ ಕಾರ್ಯದರ್ಶಿಯಾಗಿರಲಿ, ಎಲ್ಲ ಸಮಿತಿಯವರಿಗೆ
ಎಲ್ಲರನ್ನ ತೊಡಗಿಸಿಕೊಂಡು ಈ ಒಂದು ಕಾರ್ಯ ಆಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ. 9 ಲಕ್ಷದಂತಹ ಒಂದು ಮೊತ್ತವನ್ನು ಸಂಗ್ರಹಿಸಬೇಕಾದ್ರೆ ಅದಕ್ಕೆ ಒಂದು ಮಹತ್ತರವಾದಂತಹ ಯೋಜನೆಯನ್ನು ಹಾಕಿಕೊಂಡವರು, ಅದರ ಹಿಂದೆ ಒಂದಷ್ಟು ಕಲ್ಪನೆ ನೀಡಿರುವಂತಹ ನಮ್ಮವರೇ ಆದಂತಹ ಕಾವೂರು ಕೂಲೂರು ಮುಸ್ಲಿಂ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರಾದಂತಹ KM ಶರೀಫ್ ಕೂಲೂರು ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಇದು ಅವರ ಕಲ್ಪನೆ ಆಗಿರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನಮಸ್ಕಾರ. ಕೇವಲ ಒಂದೆರಡು ಮಾತುಗಳು ಮಾತ್ರ ಹೇಳಿದ್ದು ವಿರಾಮ ಹೇಳ್ತಾ ಪೂರ್ಣಗೊಳಿಸ್ತಾ ಇದ್ದೇನೆ. ಯಾಕಂದರೆ ಸಮಯದ ತುಂಬ ಈ ಒಂದು ನಮ್ಮ ಮಾನವ ಜೀವನದ ಎಲ್ಲ ಕಷ್ಟ ಕಾರ್ಯಗಳಿಗೆ ಇಂಥ ಒಂದು ತುರ್ತು ಸೇವಾ ವಾಹನವನ್ನು ಒದಗಿಸಲು ಕೇವಲ ಇದು 4-5 ದಿವಸದ ಸಂಜೆ 6ರಿಂದ ರಾತ್ರಿ 10 ಗಂಟೆವರೆಗಿನ ನಮ್ಮ ಒಂದು ಏನು ದೈಹಿಕವಾದ ಒಂದು ಶ್ರಮವಾಗಿದೆ. ಈ 5 ದಿವಸಗಳಲ್ಲಿ ಸಾಧಾರಣ 9 ಲಕ್ಷದಷ್ಟು ಸಹಕಾರ ಧನ ಸಹಾಯವನ್ನು ಕೂಳೂರು ಕಾವೂರು ಆಸುಪಾಸಿನಲ್ಲಿ ಇರುವಂತಹ ವ್ಯಕ್ತಿಗಳು ನಮಗೆ ನೀಡಿದ್ದಾರೆ. ಇಂಥ ಒಂದು ಶ್ಲಾಘನೀಯವಾದ ಒಂದು ಕಾರ್ಯಕ್ಕೆ ನಾವು ಮುಂದಡಿ ಎಳೆಯಲು ನಮಗೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದಿಸಿದ್ದೇನೆ. ಈ ಸಾಕಲಿಕ್ಕೆ ಒಂದು ವಾಹನವನ್ನು ತಂದಿದ್ದೇನೆ. ಇನ್ನು ಇದನ್ನು ಸಾಕುವಷ್ಟು ಕಷ್ಟ ಇದೆ. ಅದರಿಂದ ಇನ್ನೂ ಕೂಡ ನಿಮ್ಮನ್ನು ಸಹಕಾರ ಬಯಸ್ತಾ ಇದ್ದೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಕಾರ್ಯನಿರ್ವಹಿಸಲು ಬಂದಿದ್ದೇವೆ. ಇಲ್ಲಿ ಎಲ್ಲರಿಗೂ ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಇನ್ನು ಮುಂದುವರಿ ನೀವು ಸಹ ನಿಮ್ಮ ಸಹಕಾರ ಅಗತ್ಯವಿದೆ. ಇಂಥ ಸೇವೆಯನ್ನು ನೀವು ನಮಗೆ ಇನ್ನೂ ಕೂಡ ಸಹಕಾರ ಇದೆ. ಅದೇ ರೀತಿ ನಮ್ಮ ಈ ಕಾರ್ಯವನ್ನು ನಮ್ಮ ಸೃಷ್ಟಿಕರ್ತನು ನಮಗೆ ಎಲ್ಲ ರೀತಿಯ ಆರೋಗ್ಯ ಮತ್ತು ಆರ್ಥಿಕವಾದ ಸಹಾಯವನ್ನು ನೀಡಿದರು. ಅದೇ ರೀತಿ ಅವರಿಗೂ ಕೃತಿಗಳನ್ನು ಅವರಿಗೂ ಸಲ್ಲಿಸುತ್ತಾ ಇನ್ಶಾಅಲ್ಲ ನಮ್ಮ ಕಾರ್ಯವು ಇನ್ನು ಮುಂದುವರಿಯಲು ನೀವು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ. ನೀವು ಮುಂದೆ ನಿಂತರೆ ನಾವು ನಿಮ್ಮ ಹಿಂದೆ ಸದಾ ಇರ್ತೇವೆ. ಇನ್ನಷ್ಟು ಇಂತಹ ಕಾರ್ಯಕ್ರಮ ಮಾಡುವ ಎಂಬಂತಹ ಒಂದು ಭರವಸೆಯನ್ನು ನಾವೀಗ ಈ ಸಂದರ್ಭದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಇದೀಗ ನಮ್ಮ ಈ ಒಂದು ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಹೃದಯವಂತ ಮನಸ್ಸಿರುವಂತಹ ನಮ್ಮ ಎಲ್ಲಾ ಕಾರ್ಯಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತವರು ಇವತ್ತು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ನಿಸಾರ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಅಂತ ನಿಸಾರ್ ಬಂದಿದ್ದೀನಿ. ನಿಮಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ವಿನಯತಲ್ಲಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿದರು. ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ವತಿಯಿಂದ ನಡೆಯುತ್ತಿರುವಂತಹ ಉಚಿತ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸಹೋದರ ಹುಸೇನ್ ರಿಯಾಜ್ ರವರೇ, ಆಂಬ್ಯುಲೆನ್ಸ್ಗೆ ಚಾಲನೆ ಕೊಡುತ್ತಿರುವಂತಹ ಮಸೀದಿಯ ಗೌರವಾಧ್ಯಕ್ಷರಾದ ಶೇಖುನ್ಯ ಅವರೇ, ಈ ಕಾರ್ಯಕ್ರಮದ ದುವಾ ಆಶೀರ್ವಾದ ಮಾಡುತ್ತಿರುವಂತಹ ಪಂಜಿಮುಗರ್ ಮಸೀದಿಯ ಖತೀಬರೇ, ಈ ಭಾಗದ ಧರ್ಮಗುರುಗಳಾದಂತಹ ವಂದನೀಯ ವಿಜಯ್ ವಿಕ್ಟರ್ ಲೋಬೋರ್ ಅವರೇ, ಬಶೀರ್ ಮದನಿ ವಸ್ತಾದ್ರವರೇ, ನನ್ನ ಇನ್ನೊಬ್ಬ ಸಹೋದರ ಯುವ ನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಅನಿಲ್ ಕುಮಾರ್ ಅವರೇ, ಇಲ್ಲಿ ಶಾನವಾಜ್ ರವರೇ, ಶರೀಫ್ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಕಾವೂರಿನ ಸಹೋದರರೇ, ಇವತ್ತು ನಮ್ಮ ರಿಯಾಜ್ ಅವರು ಯಾವತ್ತೂ ಸೇವೆಯ ಬಗ್ಗೆ ನನ್ನ ಹತ್ರ ಬಂದಾಗ ಅವರು ನಮ್ಮ ಆಫೀಸಿಗೆ ಬರ್ತಾರೆ ಕೆಲವು ವಿಷಯದಲ್ಲಿ ಮಾತಾಡುವಾಗ, ಆದರೆ ಅವರು ತನ್ನ ಸ್ವಂತ ಕೆಲಸ ಯಾವತ್ತೂ ಕೇಳಲ್ಲ. ಅವರು ಸಾರ್ವಜನಿಕವಾಗಿ ಕೆಲಸ ಮಾಡುವಂತಹ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾರೆ ನಮ್ಮ ಹತ್ರ. ಇಂಥ ಒಂದು ಯುವಕನ ನಾಯಕತ್ವದಲ್ಲಿ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇವತ್ತು ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ನಡೆಸ್ತಾ ಇದೆ. ನಾವು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟಿರ್ತೇವೆ, ನಮಗೆ ಒಂದು ಮನೆ ಕಟ್ಟಬೇಕು, ನಾವು ಈ ಥರ ಮದುವೆ ಆಗಬೇಕು ಅಂತ. ಆ ಗುರಿಯನ್ನು ಮುಟ್ಟುವುದು ಅಂತ ಹೇಳಿದರೆ ಅದೊಂದು ಯಶಸ್ಸು ಅಂತ ಹೇಳ್ತೇವೆ. ಜನರಿಗೆ ಆ ಗುರಿ ಮುಟ್ಟಿದರೆ ಯಶಸ್ಸು ಸಿಗ್ತದೆ. ಅದೇ ರೀತಿ
ಯಶಸ್ಸು ಆದ್ಮೇಲೆ ಜನರಿಗೆ ತೃಪ್ತಿ ಇರುವುದಿಲ್ಲ. ತೃಪ್ತಿ ಅಂತ ಇರುವುದಿಲ್ಲ. ನನಗೆ ಇನ್ನೂ ದುಡಿಬೇಕು, ಇನ್ನೊಂದು ಕಾರ್ ಬೇಕು, ಅದು ಬೇಕು, ಇದು ತೃಪ್ತಿ ಇರುವುದಿಲ್ಲ. ಅದನ್ನು ಅವರು ದುಡಿದು ತೃಪ್ತಿ ಪಡ್ಕೊಳ್ತಾರೆ. ತದನಂತರ ನೆಮ್ಮದಿ ಇರುವುದಿಲ್ಲ. ಜನರಿಗೆ ತೃಪ್ತಿ ಆಗ್ತದೆ, ನೆಮ್ಮದಿ ಬರುವುದಿಲ್ಲ. ಏನೋ ಒಂದು ಬೇರೆ ಬೇರೆ ಟೆನ್ಷನ್ ಕುಟುಂಬದಲ್ಲಿ, ಅದು ಇದು ಅಂತ, ಅಥವಾ ಬೇರೆ ಯಾವುದೋ ಒಂದು ನೆಮ್ಮದಿ ಅಂತ ಇರುವುದಿಲ್ಲ. ಆದರೆ ಜನರು ನೆಮ್ಮದಿ ಸಿಕ್ಕಿದ ಮೇಲೆ ಇನ್ನೊಂದು ಯಾವುದು ಮುಖ್ಯ ಅಂತ ಹೇಳಿದರೆ ಸಾರ್ಥಕತೆ. ಸಾರ್ಥಕತೆ ಅಂತ ಹೇಳಿದರೆ ನಮ್ಮಲ್ಲಿ ಏನಿದೆ, ನನ್ನ ಹತ್ರ ಒಂದು 100 ರೂಪಾಯಿ ಇದೆ, ಅದ್ರಲ್ಲಿ ನನಗೊಂದು 80 ರೂಪಾಯಿ ಇದೆ, ಒಂದು 20 ರೂಪಾಯಿ ಬಡ ಜನರಿಗೆ ಅಥವಾ ಬೇರೆ ಯಾರಿಗೆ ಅಗತ್ಯ ಇದೆ ಅವರಿಗೆ ಕೊಡುವಂಥದ್ದು, ಅದು ಸಾರ್ಥಕತೆ, ಒಂದು ಸಾರ್ಥಕ ಜೀವನ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಇವತ್ತು ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟದವರು ಒಂದು ಸಾರ್ಥಕ ಜೀವನದ ಒಂದು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಖಂಡಿತವಾಗಿಯೂ ತಾವು ಇಂತಹ ಕೆಲಸ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು. ನಾವು ಇವತ್ತು ಪ್ರವಾದಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಜನ್ಮ ದಿನಾಚರಣೆ ಮಾಡುವಾಗ ಅವರ ಜೀವನ ಚರ್ಯೆ ಏನಿದೆ ಅದನ್ನು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸುವ ಮೂಲಕ ಒಂದು ನೈಜ ಮುಸ್ಲಿಮರಾಗಬೇಕೆಂಬ ನಿಟ್ಟಿನಲ್ಲಿ ಇಂತಹ ಒಂದು ಹಲವಾರು ಕಾರ್ಯಕ್ರಮವನ್ನು ಚಟುವಟಿಕೆಯನ್ನು ಹಮ್ಮಿಕೊಳ್ಳುವ ಮೂಲಕ ನಮ್ಮ ಈ ಭಾಗಕ್ಕೆ ಒಂದು ಮಾದರಿ ಸಂಘಟನೆಯಾಗಿ ತಾವು ಬೆಳೆಯಬೇಕು. ನಿಮ್ಮೆಲ್ಲರ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಭಾಗ್ಯ ಭಗವಂತನ ನೀಡಲಿ ಎಂದು ಆಶಿಸುತ್ತಾ, ಈಗಾಗಲೇ ತುಂಬಾ ಹೊತ್ತಿನಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಜಾಸ್ತಿ ಮಾತನಾಡದೆ ನೀವೆಲ್ಲರಿಗೂ ಇನ್ನು ಮುಂದೆ ಒಳ್ಳೆಯದಾಗಲಿ, ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ, ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಎಂಬ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್. ಸರ್, ನೀವು ನಮ್ಮ ಜೊತೆ ಸದಾ ಇರಬೇಕು. ನಾವು ಇನ್ನಷ್ಟು ಇಂತಹ ಯೋಚನೆಗಳನ್ನ ಮಾಡಲಿಕ್ಕೆ ನೀವಿದ್ರೆ ಸಾಧ್ಯ ಎಂಬುದನ್ನ ಈ ಮಾತಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಶುಭ ಹಾರೈಕೆಗೆ ಪ್ರೀತಿಯ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರು ಒಂದು ಸಂಘಟನೆಯನ್ನ ಮುನ್ನಡೆಸಬೇಕಾದ್ರೆ ಆ ಅಧ್ಯಕ್ಷನಿಗೆ ಒಂದು ಸೌಮ್ಯ ಸ್ವಭಾವದಂತಹ ಒಂದು ವ್ಯಕ್ತಿತ್ವ ಬೇಕಾಗ್ತದೆ. ಆ ಎಲ್ಲ ಅರ್ಹತೆಯನ್ನ ಇರುವಂತಹ ನಮ್ಮ ಅಧ್ಯಕ್ಷರು ಈಗಾಗಲೇ ಇನಾಯತ್ ಅವರು ಹೇಳಿದ್ರು, ತನ್ನ ಕೆಲಸಕ್ಕೆ ಇದುವರೆಗೆ ಯಾವುದಕ್ಕೂ ಬಂದಿರ್ಲಿಕ್ಕಿಲ್ಲ, ಇತರರ ಕೆಲಸಕ್ಕೆ ಸದಾ ನನ್ನ ಯಾರಾದ್ರೂ ಬೇಡಿಕೆಯನ್ನು ಇಟ್ಕೊಳ್ತಾ ಇರ್ತಾರೆ ಎಂಬಂತಹದ್ದು ಖಂಡಿತವಾಗಿಯೂ ನಮ್ಮ ಅಧ್ಯಕ್ಷರು ಅಂತಹ ಒಂದು ವಿಶಿಷ್ಟ ಮನಸ್ಸಿನವರು ಎಲ್ಲರನ್ನ ಪ್ರೀತಿಯಿಂದ ಕೊಂಡುಕೊಳ್ಳುವಂತಹ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಜನಾಬ್ ಹುಸೇನ್ ರಿಯಾಸ್, ಅಧ್ಯಕ್ಷರು ಕಾವೂರು ಕೂಳೂರು ಮುಸ್ಲಿಂ ಒಕ್ಕೂಟ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಶುಭ ಮುಂಜಾನೆಯಲ್ಲಿ ವೇದಿಕೆಯಲ್ಲಿ ಎಲ್ಲ ಮೇಧಾವಿ ವ್ಯಕ್ತಿತ್ವ ಹೊಂದಿರುವಂತಹ ನಾಯಕರೇ ಹಾಗೂ ಇಂದಿನ ಸಭೆಗೆ ಸೇರಿದಂತಹ ಎಲ್ಲ ಇದೊಂದು ಸಂಪನ್ಮೂಲ ವ್ಯಕ್ತಿಗಳ ಸಂಗಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ವ್ಯಾಪ್ತಿ ಕುಂಜತ್ಬೈಲ್, ಮರಕಡ, ಕಾವೂರು, ಬೋಂದೇಲ್, ಆಕಾಶ್ ಭವನ, ಗಾಂಧಿನಗರ, ಶಾಂತಿನಗರ, ಉರುದಾಡಿ, ವಿದ್ಯಾನಗರ, ಪಂಜುಮಗೇರು, ಕೂಳೂರು, ಕೋಡಿಕಲ್, ಆಕಾಶ್ ಭವನ, ಈ ಎಲ್ಲ ಪ್ರದೇಶದ ವ್ಯಕ್ತಿತ್ವಗಳು ಸೇರಿ ಹುಟ್ಟು ಹಾಕಿದಂತಹ ಸಂಘಟನೆಯಾಗಿದೆ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಎನ್ನುವಂಥದ್ದು. ನಮ್ಮ ಒಕ್ಕೂಟದ ಆಶಯವೇ ಮೊದಲಾಗಿ ಎಲ್ಲ ಧರ್ಮವು ಸಾರುವಂತೆಯೇ ಕರುಣೆಯೇ ಎಲ್ಲ ಧರ್ಮದ ಮೂಲವಾಗಿರುವಂತೆಯೇ ನಮ್ಮ ಕೂಳೂರು ಕಾವೂರು ಮುಸ್ಲಿಂ ಒಕ್ಕೂಟ ಎಲ್ಲ ಧರ್ಮ ಜಾತಿಗಳನ್ನ ಪ್ರಾಶಸ್ತ್ಯ ನೀಡಿ ನಮ್ಮ ನಾಗರಿಕರಿಗೆ ವೈದ್ಯಕೀಯ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ನಾವು ಈ ಆಂಬ್ಯುಲೆನ್ಸ್ ಅನ್ನ ಇಂದು ನಮ್ಮ ಇಲ್ಲಿಯ ನಾಗರಿಕರಿಗೆ ಲೋಕಾರ್ಪಣೆ ಮಾಡಿದ್ದೇವೆ. ಇದರಲ್ಲಿ ತುಂಬಾ ಜನರ ಶ್ರಮ ಇದೆ. ಅದು ತನು, ಮನ, ಧನ ಎಲ್ಲ ಶ್ರಮದಿಂದವೂ ಕೂಡ ಕೂಡಿದೆ. ನಾವು ಇಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟಾಗ ನಮಗೆ ಯಾವೊಬ್ಬರೂ ಕೂಡ ಇದರ ಬಗ್ಗೆ ನಕಾರಾತ್ಮಕವಾಗಿ ನಮ್ಮೊಂದಿಗೆ ಮಾತಾಡಿಲ್ಲ. ಬದಲಾಗಿ ಇದೊಂದು ಉತ್ತಮ ಯೋಜನೆ, ಮಾನವ ಕುಲಕ್ಕೆ ಮಾನವೀಯತೆಗೆ
ನೀವು ಕೊಡುವಂತಹ ಗೌರವ ಇದು ನೀವು ಮಾಡುವಂತಾದರೆ ನಮ್ಮ ಎಲ್ಲ ಸಹಕಾರ, ಏನು ಸಹಕಾರ ಬೇಕೋ ಅದೆಲ್ಲ ಸಹಕಾರ ನಾವು ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡಿದ ಕಾರಣಕ್ಕಾಗಿ ಇಂದು ಈ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಂಡಿದೆ ಹೇಳಲಿಕ್ಕೆ ನಾನು ಹರ್ಷ ಪಡ್ತೇನೆ. ಮತ್ತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯಲ್ಲ, ಒಂದು ಸಂಘಟನೆ ಸಾಧನೆಯಲ್ಲ, ಇದು ಎಲ್ಲ ನಾಗರಿಕರ ಸಾಧನೆ ಅಂತ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲ ಧರ್ಮಗುರುಗಳನ್ನ ಕೇಳಿದಾಗ, ಡಾಕ್ಟರನ್ನ ಕೇಳಿದಾಗ, ನಾಯಕರನ್ನ, ರಾಜಕೀಯ ನಾಯಕ ಆಗಿರ್ಬೋದು, ಸಾಮಾಜಿಕ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಯಾರಿಗೂ ಕೂಡ ಅವರನ್ನು ಕರೆದಾಗ ಅವರ ಆ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಇಂದಿನ ಆಂಬ್ಯುಲೆನ್ಸ್ ಲೋಕಾರ್ಪಣೆಗಾಗಿ ನಮಗೆ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಮಗೆ ಒಂದು ವಿಷಯ ಹೇಳಬೇಕು, ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಎನ್ನುವಂಥದ್ದು ಅದು ಬಡವರಿಂದ ಹಿಡಿದು ಸಿರಿವಂತರ ತನಕ ಇರುವಂತಹ ಪ್ರತಿಯೊಬ್ಬರ ವಂತಿಗೆಯ ಮೂಲಕ, ಅವರ ಒಂದು ಸಂಭಾವನೆಯ ಮೂಲಕ ಇಷ್ಟೊಂದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ, ನಿರೀಕ್ಷೆಯನ್ನು ನಾವು ಬಯಸ್ತಾ ಇದ್ದೇವೆ. ನಿಮಗೆ ಆಂಬ್ಯುಲೆನ್ಸ್ ಅನ್ನ ನಾವು ಪ್ರಾರಂಭ ಮಾಡುವಾಗ ನಮಗೆ 2-3 ಮಾತುಗಳು ಬಂತು. ಏನಂತ ಹೇಳಿದ್ರೆ, ಆಂಬ್ಯುಲೆನ್ಸ್ ಪ್ರಾರಂಭಿಸುವುದು ಮುಖ್ಯವಲ್ಲ, ಅದನ್ನ ನಿರ್ವಹಿಸುವುದು ತುಂಬಾ ಮುಖ್ಯ ಅಂತ ಹೇಳಿ. ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ ನಾವು ಏನು ಸೇವೆಯನ್ನು ಕೊಡಬೇಕಂತ ಯೋಚಿಸಿದ್ದೆವು ಅದು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಅಗತ್ಯವಿದೆಯೋ ಅವ ಪ್ರತಿಯೊಬ್ಬರಿಗೂ ಕೂಡ ಎಟುಕುವಂತಾಗಲಿ, ಅದು ಕೂಡ ಉಚಿತವಾಗಿ ಅವರಿಗೆ ಸಿಗುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಅದರ ನಿರ್ವಹಣೆ ಕೂಡ ತುಂಬಾ ಕಷ್ಟಕರವಾಗಿದೆ. ಆದರೆ ಅದು ಯಾವುದು ಕೂಡ ಕಷ್ಟಕರವಲ್ಲವೆಂದು ನಾವು ನಮ್ಮ ಒಕ್ಕೂಟ ನಂಬಿದ್ದೇವೆ. ಯಾಕಂತ ಹೇಳಿದ್ರೆ ಇದು ಕೇವಲ ನಮ್ಮ ನಿಕಟಪುರ ಅಧ್ಯಕ್ಷರು ಕೂಡ ಹೇಳಿದ್ರು, ಇದೊಂದು ಕೇವಲ 5-6 ದಿನಗಳ ಸಣ್ಣ ಪ್ರಯತ್ನದಿಂದ ಅಲ್ಹಮ್ದುಲಿಲ್ಲಾ ಎಲ್ಲರೂ, ಯಾಕಂತ ಹೇಳಿದ್ರೆ ನಮ್ಮ ಲಾಸ್ಟ್ ಒಂದು ಮಹಾಸಭೆ ಆಗುವಾಗಲೂ ಕೂಡ ನಮ್ಮ ಜಮಾತಿನ ಸದಸ್ಯರು, ಎಲ್ಲ ನಮ್ಮ ಒಕ್ಕೂಟದ ಸದಸ್ಯರು ಕೂಡ ಪ್ರಮುಖವಾಗಿ ನಮ್ಮ ಒಕ್ಕೂಟದ ಕಡೆಯಿಂದ ಒಂದು ಸಾರ್ವಜನಿಕರಿಗೆ ಸೇವೆಗಾಗಿ ಆಂಬ್ಯುಲೆನ್ಸ್ ಅನ್ನು ಕೊಡಬೇಕು ಅನ್ನೋ ಯೋಜನೆಯನ್ನು ಹಾಕಿದಾಗ ನಾವು ಇದನ್ನ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಕೈಗೊಂಡು ಅಲ್ಹಮ್ದುಲಿಲ್ಲಾ ಇಂದು ಲೋಕಾರ್ಪಣೆಗೊಳಿಸಿದ್ದೇವೆ. ಇದರ ಜವಾಬ್ದಾರಿ ಎಲ್ಲ ನಾಗರಿಕರು ಕೂಡ ನಾವು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇದು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಾಚರಿಸಲು ನಿಮ್ಮೆಲ್ಲರ ಸಹಾಯ ಸಹಕಾರ ಅತ್ಯಗತ್ಯ. ಕೇಳಿದ ಎಲ್ಲ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿವೆ. ತುಂಬಾ ಜನರು, ದಾನಿಗಳು ಯಾರೊಬ್ಬರ ಹೆಸರನ್ನು ನಮೂದಿಸುವುದು ಬೇಡ, ಇನ್ನು ಮುಂದಕ್ಕೆ ಕೂಡ ಎಲ್ಲಾ ರೀತಿಯ ಸಹಕಾರವನ್ನು ನಾವು ಒದಗಿಸ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟದ ಪ್ರತಿಯೊಂದು ಸದಸ್ಯರು ಕೂಡ ಈ ಪ್ರದೇಶದ ಒಂದು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಅಂತ ನಾನು ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ. ಅವರು ಪ್ರತಿಯೊಂದು ಮೊಹಲದ ಜಮಾತಿನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಕಮಿಟಿ ಪದಾಧಿಕಾರಿ ಆಗಿರ್ಬೋದು, ಅದು ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಉತ್ತಮ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿಗಳು. ಇವರೆಲ್ಲರ ಸಹಕಾರದಲ್ಲಿ ನಾವು ಇಂದು ಮೊದಲ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ನಿರ್ವಹಣೆ ಮಾಡಲು ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಇನ್ನು ಮುಂದಿನ ದಿನ ನಿಮಗೆ ಗೊತ್ತಿರಬಹುದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಾರ್ವಜನಿಕ ಮೆಡಿಕಲ್ ಕಾಲೇಜ್ ಇದರ ಅತ್ಯವಶ್ಯಕವಿದೆ. ಅದಕ್ಕೂ ಕೂಡ ನಮ್ಮ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಯಾಕೆಂತ ಹೇಳಿದ್ರೆ ಯಾರಿಗೂ ವೈದ್ಯಕೀಯ ಖರ್ಚನ್ನು ಭರಿಸಲು ಅಸಾಧ್ಯವೋ ಅವರೆಲ್ಲರಿಗೂ ಕೂಡ ನಮ್ಮ ಆಂಬ್ಯುಲೆನ್ಸ್ ಮುಖಾಂತರ ಒಂದು ಸಣ್ಣ ಒಂದು ಸಹಾಯವನ್ನು ಅವರಿಗೂ ಕೂಡ ಸಿಗುವಂತಾಗಲಿ ಮತ್ತು ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದ ಪ್ರತಿಯೊಬ್ಬರನ್ನು ಕೂಡ ನಾನು ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟದ ಪರವಾಗಿ ನಾನು ನೆನಪಿಸ್ತಾ ಇದ್ದೇನೆ, ಸ್ಮರಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಹಕಾರ ಅಪೇಕ್ಷಿಸಿ ಬಂದರೂ ಕೂಡ ನೀವು ನಮ್ಮನ್ನು ಕೈ ಹಿಡಿಬೇಕು, ಈ ಒಕ್ಕೂಟವನ್ನು ಬೆಳೆಸಬೇಕು ಅನ್ನುವಂತಹ 2 ಮಾತಿಗಾಗಿ ಎಲ್ಲರಿಗೂ ಧನ್ಯವಾದಗಳು.
Thank